ಸಿಂಹರಾಶಿ, ಯಾವುದೋ ಊಹಾಪೋಹಗಳಿಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಬೇಡಿ. ನಿಮ್ಮ ಸ್ವಭಾವ ಅದಲ್ಲ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಕೂಡ ದುರ್ಬಲರಾಗ್ಬಿಡ್ತೀವಿ ಅನ್ನುವಂಥದ್ದು ಗೊತ್ತಿರಲಿ. ಅಂದುಕೊಂಡಂತಹ ಕೆಲಸದಲ್ಲಿ ನಿಮಗೆ ವಿಶ್ವಾಸ ಬರುತ್ತೆ, ಅದರಿಂದ ಶುಭ ಆಗ್ತಕ್ಕಂಥದ್ದು. ಗಂಡ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿರ್ತಕ್ಕಂತಹ ಸಂದರ್ಭ. ಆಹಾರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ನಿಮಗೋಸ್ಕರವಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಕೊಳ್ಳಿ. ನಿಮ್ಮ ವೈಯಕ್ತಿಕವಾದಂತಹ ಜೀವನದ ಬದಲಾವಣೆಗೆ ಅಥವಾ ಇನ್ಯಾವುದೋ ಆಲೋಚನೆಗೆ ಒಂದಷ್ಟು ಸಮಯಗಳಿರಲಿ. ವಾದ ವಿವಾದಗಳನ್ನು ಮಾಡಿ ತಪ್ಪಿತಸ್ಥರು ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು ಬೇಡ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮುಗ್ಧ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಆ ಮಕ್ಕಳ ಮನಸ್ಸನ್ನು ಸಂತೋಷಪಡಿಸಿ ನಿಮಗೂ ಕೂಡ ಸಂತೋಷ ಆಗುವಂಥದ್ದು. ದೂರದ ಬಂಧು ಬಳಗ ಅಥವಾ ಸ್ನೇಹಿತರು ಯಾರೋ ಮನೆಗೆ ಬರುವಂಥದ್ದು ಇದು ಸಂತೋಷವನ್ನು ಕೊಡುತ್ತೆ. ಮನೆಯ ವಾತಾವರಣ ಚೆನ್ನಾಗಿರುವಂತಹ ಸಂದರ್ಭ. ವಿರಾಮ ಆಗಿರಬೇಕು ಅಂತ ಹೇಳಿ ಬಯಸ್ತೀರಿ, ಆದರೆ ಒತ್ತಡಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರೋ ಬರ್ತಾರೆ, ಇನ್ಯಾವುದೋ ಕೆಲಸಗಳು, ಹಾಗಾಗಿ ಸ್ವಲ್ಪ ವಿಶ್ರಾಂತಿ ವಿರಾಮ ಅನ್ನುವಂಥದ್ದು ಕಡಿಮೆ. ಆಪ್ತರ ಜೊತೆಯಲ್ಲಿ ಸಮಯವನ್ನು ಕಳೀತಾ ನಿಮ್ಮ ಕರ್ತವ್ಯವನ್ನು ಮರೆತು ಬಿಡ್ತೀರಿ. ಯಾವ ಕೆಲಸವನ್ನು ಜವಾಬ್ದಾರಿಯಿಂದ ಪೂರ್ಣ ಮಾಡಬೇಕಾಗಿರುತ್ತೋ ಆ ಕೆಲಸಕ್ಕೆ ಆದ್ಯತೆಗಳು ಸಿಕ್ಕದೇ ಇರೋ ಹಾಗಾಗತ್ತೆ. ಹಿರಿಯರನ್ನು ಯಾವುದೇ ಕಾರಣಕ್ಕೂ ಲಘುವಾಗಿ ಪರಿಗಣಿಸಬೇಡಿ, ಅವ್ರನ್ನ ತಾತ್ಸಾರ ಮಾಡಬೇಡಿ, ಅವರ ಮಾತಿಗೆ ಬೆಲೆ ಇರಲಿ ಅಂತಕ್ಕಂಥದ್ದು. ಯಾವುದಾದ್ರೂ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥವ್ರಿಗೂ ಅಥವಾ ಇನ್ಯಾವುದಾದ್ರೂ ಆಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೂ ಅಥವಾ ಶ್ರೀಚಕ್ರ ಇತ್ಯಾದಿಗಳನ್ನು ಪೂಜೆ ಮಾಡ್ತಕ್ಕಂಥವ್ರಿಗೂ ನಿಮಗೆ ಎಲ್ಲಿ ಮನಸ್ಸು ಬರುತ್ತೆ ಅಂಥವರಿಗೆ ಪೂಜಾ ಪರಿಕರಗಳನ್ನು ಕೊಡಿಸಿ. ದೇವರ ಪೂಜೆಗೆ ಏನು ಸಾಮಗ್ರಿಗಳು ಬೇಕಾಗುತ್ತೋ ಆ ಸಾಮಗ್ರಿಗಳನ್ನು ಕೊಡಿಸಿ ಶುಭವಾಗಿ. ತುಲಾರಾಶಿ, ಯಾವುದು ನಿಮ್ಮ ಒಂದು ಪರಿಮಿತಿಗೆ ಒಳಪಟ್ಟಿರುತ್ತೋ ಅಂಥದ್ರಲ್ಲಿ ಯಾವುದು ಸಾಧ್ಯ ಆಗೋದಿಲ್ಲ ಅಂತಿರುತ್ತೋ ಅದನ್ನು ಸಾಧಿಸಬಹುದು. ಆದರೆ ನಿಮಗೆ ಮನಸ್ಸಿರುವುದಿಲ್ಲ. ಮನಸ್ಸನ್ನು ಮಾಡಿದರೆ ಮಾತ್ರ ಆ ಒಂದು ಸಾಧನೆಗೆ ಅವಕಾಶ ಆಗ್ತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆ, ಅವರಿಗೆ ಮೋಸ ಆಗುವಂಥದ್ದು, ಇದು ವಿಚಿತ್ರ ಅಂತ ಹೇಳಿ ಅನ್ನಿಸ್ಬೋದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ತಾರಕಕ್ಕೇರಬಹುದು. ಕಬ್ಬಿಣ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂತಹ ಸೂಚನೆ. ದುಶ್ಚಟಗಳು ಇರ್ತಕ್ಕಂಥವ್ರು ಅಗತ್ಯವಾಗಿ ಅದನ್ನು ದೂರ ಮಾಡಿಕೊಳ್ಳಿ. ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ಪಡ್ಕೊಳ್ಳಿ, ಜೊತೆಗೆ ಪಾಲಿಸಿ. ಆಗ ಮಾತ್ರ ನೀವು ಒಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಬೇರೆಯವರನ್ನ ಟೀಕಿಸಬೇಡಿ, ಅದು ನಿಮ್ಮನ್ನೇ ಮತ್ತೆ ಕಾಡುವಂಥದ್ದಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಐಶ್ವರ್ಯ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆಪತ್ತಿನಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸಹಾಯ ಮಾಡುವಂತಹ ಪ್ರಯತ್ನಗಳು ನಡೀಲಿ. ಯಾರೋ ತೊಂದರೆಯಲ್ಲಿರ್ತಾರೆ, ನಿಮಗೆ ಭಗವಂತ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿಮಗೆ ಯಾವ ರೀತಿಯಲ್ಲಿ ಸಾಧ್ಯ ಆಗುತ್ತೋ ಆ ಸಹಾಯವನ್ನು ಅವರಿಗೆ ಮಾಡಿ ಅವರ ಕಷ್ಟಕ್ಕೆ ನೀವು ನೆರವಾಗಿ ಅನ್ನುವಂಥದ್ದು. ಧರ್ಮ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಧರ್ಮ ಕಾರ್ಯ ಅಂದ ತಕ್ಷಣ ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಇಷ್ಟು ಮಾತ್ರ ಚಿಂತನೆಯನ್ನು ಮಾಡಬೇಡಿ. ಅದು ಸಂಕುಚಿತವಾದಂತಹ ಭಾವನೆ ಆಗುತ್ತೆ. ಧರ್ಮ ಕಾರ್ಯ ಅಂತಂದರೆ ಯಾರಿಗೆ ಒಳ್ಳೆಯದಾಗುತ್ತೋ ಅಥವಾ ಯಾವ ಒಳ್ಳೆಯ ಕೆಲಸಕ್ಕೆ ನಮ್ಮಿಂದ ಸಹಾಯವಾಗುತ್ತೋ ಅಥವಾ ಸಮಾಜಕ್ಕೆ ಯಾವುದರಿಂದ ಒಳ್ಳೆಯದಾಗುತ್ತೋ ಅದಕ್ಕೆ ನಮ್ಮ ಕೊಡುಗೆ ಏನು, ಈ ರೀತಿಯಲ್ಲಿ ವಿಸ್ತಾರವಾಗಿ ವಿಶಾಲವಾಗಿ ಚಿಂತನೆಯನ್ನು ನಡೆಸಬೇಕಾದಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಪಾತ್ರ ಬಹಳ ಹಿರಿದಾಗಿರುತ್ತೆ. ಮದುವೆಗೆ ಉತ್ತಮವಾದಂತಹ ಸಮಯ ವಯಸ್ಸು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಒಮ್ಮೆ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಹಣ ಉಳಿಸೋದಕ್ಕೆ, ಹಣವನ್ನು ಕೂಡಿಡೋದಕ್ಕೆ ಉತ್ತಮವಾದಂತಹ ದಿವಸ. ಲೋಕೋಪಕಾರವಾಗ್ತಕ್ಕಂತಹ ಕೆಲಸದಲ್ಲಿ ಭಾಗಿಗಳಾಗಿ ಅದು ನಿಮಗೂ ಸಮಾಧಾನ, ಸಮಾಜಕ್ಕೆ ಒಳ್ಳೆಯ ಸಂದೇಶ, ಎಲ್ಲರಿಗೂ ಕೂಡ ನೀವೊಂದು ಸ್ಫೂರ್ತಿಯಾಗುವಂತಹ ರೀತಿಯಲ್ಲಿ ಇರಬೇಕಾದಂತಹದ್ದು. ಶಾಸ್ತಾರನ ಉಪಾಸನೆಯನ್ನು ಮಾಡಿ ಶುಭವಾಗಿ.